ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದ್ದೆ, ಇನ್ನು ಒಂದು ಮಂತ್ ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮಕ್ಕಳು ಪಾಪ ಆಗ್ತಿದ್ದಾರೆ ಅಂತ. ಸೊ ಅದಕ್ಕೆ ಮನೇಲೇ ಏನೇನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ಸ್ಕಿನ್ದು ತೋರಿಸಿದ್ದೆ, ಫೇಶಿಯಲ್ ಹೇಗೆ ಮನೇಲೇ ಮಾಡ್ಕೊಳ್ಳೋದು ಅಂತ. ಅದಾದಮೇಲೆ ಇನ್ನೇನು ತೋರಿಸ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಸಣ್ಣದಾಗಿ ಹೇಳ್ತೀನಿ, ಓಕೆನಾ? ಈಗ ಹೇರು ಚೆನ್ನಾಗಿ ಕೂದಲು ಬೆಳಿಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ, ನನಗೂ ಸೇರಿ ಆಸೆ ಇರುತ್ತೆ. ಮತ್ತು ಡ್ರಾಂಡ್ರಫ್ ಆಗುತ್ತೆ ತುಂಬ, ಕೆಲವರಿಗೆ ಏನೆಲ್ಲ ಆಗಿರುತ್ತೆ, ಇನ್ನು ಕೆಲವರಿಗೆ ಏನೋ ಸಣ್ಣ ಸಣ್ಣ ದಗ್ಗುಳ್ಳೆಲ್ಲ ಆಗಿರುತ್ತೆ ಹೇರಲ್ಲಿ. ಸೊ ಇದೆಲ್ಲ ಪ್ರಾಬ್ಲಮ್ಗೂ ಮನೆಯಲ್ಲೇ ಒಂದು ಹೇರ್ ಮಾಸ್ಕ್ನ ಹೇಗೆ ರೆಡಿ ಮಾಡಿಕೊಂಡು ಯೂಸ್ ಮಾಡೋದು ಅಂತ ಹೇಳ್ತೀನಿ. ತುಂಬ ಆಚೆ ಸೌಂಡ್ ಬರ್ತಾಯಿದೆ, ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ನಾವಿರೋದು ಸಿಟಿ ಮಧ್ಯದಲ್ಲಿ, ಅದಕ್ಕೆ ಸೌಂಡ್ ತುಂಬ ಜಾಸ್ತಿ ಬರುತ್ತೆ, ಓಕೆನಾ? ಫಸ್ಟ್ ಹೇರ್ ಮಾಸ್ಕ್ ಹೇಗೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದು ಎಲ್ಲ ಡ್ಯಾಂಡ್ರಫ್ ಯೂಸ್ ಆಗುತ್ತೆ. ಮತ್ತು ತಲೆಯಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಅದು ಇದು ಆಯಿತು ಅಂದರೆ ಅದು ಮತ್ತೆ ಆಗಲ್ಲ ಆ ಥರ. ಮತ್ತು ಹೇರ್ ಗ್ರೋತ್ ಆಗುತ್ತೆ, ಮತ್ತು ಹೇರ್ ಸಾಫ್ಟು ಆಗುತ್ತೆ, ಬಟ್ ಅಷ್ಟೊಂದು ಸಾಫ್ಟ್ ಆಗಲ್ಲ. ಮತ್ತು ಹೇರ್ ಡ್ಯಾಮೇಜ್ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇರ್ ಡ್ಯಾಮೇಜ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ, ಹೇರ್ ಫುಲ್ ಕಡಿಮೆ ಆಗುತ್ತೆ. ಇದನ್ನು ನೀವು ತಿಂಗಳಲ್ಲಿ 1-2 ಸಲ ಮಾಡ್ತಾಯಿದ್ರೆ, ಒಂದು ತಿಂಗಳಲ್ಲಿ 2 ಸಲ ಮಾಡಿ, 2 ವೀಕ್ಸ್ ಒಂದ್ಸಲ ಮಾಡಿದ್ರೆ ಸಾಕು. ಯಾವಾಗಲೂ ಮಾಡಬೇಕು ಅಂತ ಏನಿಲ್ಲ. 2 ವೀಕ್ಸ್ಗೆ ಒಂದ್ಸಲ ಮಾಡಿದ್ರೆ ಆರಾಮಾಗಿ ನೋಡಿ ಹೇರ್ ಗ್ರೋತ್ ಆಗುತ್ತೆ. ಇನ್ನೊಂದು ನೋಡಿ ಹೇರ್ ಗ್ರೋತ್ ಆಗ್ತಾ ಇರೋದು ತುಂಬ ಶಾರ್ಟ್. ಇಷ್ಟಕ್ಕೆ ಮಾಡಿಸಿದ್ದು ನಾನು ಬೇಬಿ ಹೇರ್ ಕಟ್ ಮಾಡಿಸಿದ್ದು. ಈಗ ನೋಡಿ ಇಷ್ಟು ಐತೆ, ಆಯಿತಾ? ಅದು ಬಿಸಿದಾಗ ತೋರಿಸ್ತೀನಿ ಎಷ್ಟಿದೆ ಅಂತ, ಓಕೆನಾ? ಫಸ್ಟು ಏನೇನು ಹಾಕ್ಕೊಬೇಕು, ಹೇಗೆ ಹೇರ್ ಮಾಸ್ಕ್ ಏನೇನು ತಯಾರಿ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಕೆಲವ್ರಿಗೆ ಅಂದರೆ ಬೇವಿನೆಲೆ ಆಗಲ್ಲ, ಅಲರ್ಜಿ ಆಗುತ್ತೆ. ನನಗೆ ಹೇಗೆ ಗಂಧದ ಪೌಡರು ಅಲರ್ಜಿ, ಅದನ್ನು ಮುಖಕ್ಕೂ ಯೂಸ್ ಮಾಡಿದ್ರು, ಬಾಡಿಗೆ ಎಲ್ಲಿಗೆ ಯೂಸ್ ಮಾಡಿದ್ರು ಪಿಂಪಲ್ಸ್, ರ್ಯಾಷಸ್ ಈ ಥರ ಆಗ್ತಾ ಇರುತ್ತೆ. ಕೆಲವ್ರಿಗೆ ಒಂದೊಂದರಿಂದ ಅಲರ್ಜಿ ಇರುತ್ತೆ. ಯಾರಿಗೆ ಅಂದರೆ ಬೇವಿನೆಲೆ ಈ ಥರ ಅಲರ್ಜಿ ಇದೆಯಾ ಅವ್ರೇನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಅಲರ್ಜಿ ಇಲ್ದೋ ಯೂಸ್ ಮಾಡ್ಬೋದು, ಓಕೆನಾ? ಫಸ್ಟು ಈ ಥರ ಒಂದು ಬೌಲು 1 ಸ್ಪೂನ್ ತೊಗೊಂಡಿರಿ. ಇದಕ್ಕೆ ಮತ್ತು ಇದು ಮಾಸ್ಕಿಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದು ನೋಡಿ ಕಾಣಿಸ್ತಾ ಇದೆಯಾ? ಇದು ಬಂದು ಈರುಳ್ಳಿ ರಸ, ಆನಿಯನ್ದು. ಇದನ್ನು ಹಂಗೇ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರು ನಡೆಯುತ್ತೆ. ನಾನು ಇಲ್ಲಿ ಪೌಡ್ರ್ ಮಿಕ್ಸಿಂಗಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ, ಓಕೆನಾ? ನೀವು ಇದನ್ನು ಹಾಗೆ ಸ್ಪ್ರೇ ಥರನೂ ಯೂಸ್ ಮಾಡ್ಬೋದು. ಡೈಲಿ ಎಲ್ಲ ವಾರದಲ್ಲಿ ಒಂದ್ಸಲ ವಾರದಲ್ಲಿ ಒಂದ್ಸಲ ಅಂದರೆ ಒಂದು ತಿಂಗಳಿಗೆ 4 ಸಲ ಆಗುತ್ತೆ. ಯೂಸ್ ಮಾಡಿದ್ರೂ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಹೇರ್ ಫಾಲು ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದಮೇಲೆ ನಿಮ್ಗೆ ಆವಾಗಲೇ ಹೇಳಿದಾಗೆ ಯಾರಿಗೆ ಪ್ರಾಬ್ಲಮ್ ಇದೆ ಅವ್ರು ಯೂಸ್ ಮಾಡಬೇಡಿ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಎಲೆನ ತಂದು ಕುಟ್ಟಿ ಅದರಲ್ಲಿ ರಸ ತೆಗ್ದಿರೋದು, ಓಕೆನಾ? ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಹಾಕಿರ್ತೀನಿ, ಓಕೆನಾ? ಇನ್ನೊಂದು ಸ್ವಲ್ಪ ಮುಖಕ್ಕೆ ಯೂಸ್ ಆಗುತ್ತೆ. ಸೊ ನೋಡಿ, ಎರಡನ್ನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡೋದಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ, ಓಕೆನಾ? ಆಲ್ರೆಡಿ ನೀಮ್ ಪೌಡ್ರ್ ಹಾಕಿದ್ದೀವಿ, ಅದಕ್ಕೋಸ್ಕರ ನೀಮ್ ಪೌಡ್ರು ನಾನೀಗ ಯೂಸ್ ಮಾಡ್ತಾಯಿಲ್ಲ. ಅದಾದಮೇಲೆ ನೆಕ್ಸ್ಟು ಬೀಟ್ರೂಟ್. ಇದು ಸ್ಕಿನ್ಗೆ ಹೇರ್ಗೆ ಎರಡಕ್ಕೂ ಸೂಟ್ ಆಗುತ್ತೆ. ಈಗ ಬೀಟ್ರೂಟ್ ನೋಡಿದು ಇಷ್ಟು, ಒಂದು 1/4 ಸ್ಪೂನಷ್ಟು ಬೀಟ್ರೂಟ್ ಪೌಡರ್, ಓಕೆನಾ? ಭೃಂಗರಾಜ್ ಅಷ್ಟೇ, ಸೇಮ್ ಪ್ರಮಾಣ, ಓಕೆನಾ? ನೆಕ್ಸ್ಟು ರೋಸ್ ಪೀಲ್, ಅಂದರೆ ರೋಸ್ ಗುಲಾಬಿ ಹೂವು ಇರುತ್ತಲ್ಲ ಅದರಲ್ಲೇ ಬಂದು ನೋಡಿಲ್ಲ, ಅದು ಅಷ್ಟೇ. ಅದಾದಮೇಲೆ ಆರೆಂಜ್ ಜ್ಯೂಸ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಈ ಥರ ಆರೆಂಜ್ ಪೀಲ್ದು ಬರುತ್ತಲ್ಲ
ಇವೆಲ್ಲ ಮನೆಯಲ್ಲೇ ಯೂಸ್ ಮಾಡ್ಬೋದು, ಫ್ರೀ ಇದ್ದರೆ ನಾವೇ ಮಾಡ್ಕೊಬೋದು. ಓಕೆನಾ? ನೋಡಿ, ಇದು ಅಷ್ಟೆ, ಎಲ್ಲ ಒಂದೊಂದು. ಇದು ನೋಡಿ, ಇದು ಆಲ್ಮ ಮತ್ತು ಶೀತಕಾಯಿ, ಆಮ್ಲ, ರೀತ, ಶೀತಕಾಯಿ 3 ಇದೆ ಇದರಲ್ಲಿ. ಅದೂ ಅಷ್ಟೇ ಸೇಮ್. ಅವಾಗೆಲ್ಲ ಎಲ್ಲರೂ ಏನು ಮಾಡ್ತಾಯಿದ್ರು, ಬೆಳಿಬೇಕು ಅಂತೇಳಿ ಏನೋ ಸಾಹಸ ಮಾಡ್ತೀವಿ. ಇಲ್ಲ, ನಾನು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಮೂತಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಜಾಸ್ತಿ ಬೇಕಲ್ಲ, ಉದ್ದುತ್ತಲೇ ಇಲ್ಲ. ನೋಡಿದ್ರಾ? ಇದೇನು ಪೌಡ್ರ್ ಅಂದರೆ ಮೇಥಿ ಪೌಡರ್. ಮೇಥಿ ಪೌಡರ್ ಆದಮೇಲೆ ಲಾಸ್ಟ್ ದಾಸವಾಳ ಎಲೆ, ದಾಸವಾಳ ಹೂವು, ಇದೆಲ್ಲ ಹೇರಿಗೆ ತುಂಬಾ ಒಳ್ಳೆಯದು. ಏನು ಗೊತ್ತಾ, ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ ಆಯಿಲ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟು ಬಾದಾಮ್ ಆಯಿಲ್ಲು ಈಗ ನೀವು ತುಂಬ ದಿವಸ ಇಟ್ಕೊಬೇಕು ಅಂದರೆ ನೋಡಿ, ಇದು ಅಷ್ಟೇ. ಹೇಳಿದಲ್ಲ, ಇದು ದಾಸವಾಳ. ಸೊ ನೋಡಿದ್ರಲ್ಲ, ಎಲ್ಲ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ, ಸ್ವಲ್ಪ ತೆಳ್ಳಗಿರ್ಬೇಕು ಅಂದರೆ ತೆಳ್ಳಗೆ. ಬಡ್ಲು ಸ್ವಲ್ಪ ನಾನು ಇದನ್ನೇ ಹಾಕ್ಕೊತೀನಿ, ರೋಸ್ ವಾಟರ್. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು, ಜಾಸ್ತಿ ತೆಳ್ಳನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಅಷ್ಟು ಇದ್ದರೆ ಸಾಕು. ಇದನ್ನು ಏನು ಮಾಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೇರು ಆಯಿಲು ಅಷ್ಟೇ. ನಾನು ಅದಕ್ಕೆ ಏನೇನು ಹಾಕಬೇಕು ಅಂತ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ, ಯಾಕಂದರೆ ನಾನೀಗ ಅದಕ್ಕೇನೇನು ಹಾಕ್ಬೋದು ಅಂತ ಹೇಳ್ಬೋದು, ಬಟ್ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಲ್ಲ ನಿಮಗೆ, ಹೇಗೆ ಹೇರ್ ಆಯಿಲ್ ಮಾಡಿಟ್ಕೊಬೇಕು ಅಂತ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು 2 ಡೇಸ್ಗೊಂದ್ಸಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಹೇರು ಗ್ರೋತ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ನನಗೆ ಫಸ್ಟು ತುಂಬ ತಿಕ್ಕಾಗಿತ್ತು, ಈಗಲೂ ಇದೆ ತಿಕ್ಕಾಗಿ ಇರೋದು ಹೇರು, ಬಟ್ಟು ಬೆಳೆದಿರೋದು. ಆ್ಯಕ್ಚುಲಿ ಇಷ್ಟಕ್ಕಿದ್ದಿದ್ದು ನಂದು ಹೇರು, ಆಯಿತಾ? ಇಷ್ಟುದ್ದ ಎಕ್ಸ್ಟ್ರಾ ಬೆಳೆದಿರೋದು 3 ಮಂತ್ಸಲ್ಲಿ ಇದೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ. ನಾನು ಸುಮ್ಮನೆ ಸುಳ್ಳೆಲ್ಲ ಹೇಳಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯೂಸ್ ಮಾಡಿ ಅದು ವರ್ತ್ ಆಯಿತು, ಓಕೆ ಆಯಿತು ನನಗೆ ಅಂದರೆ ಮಾತ್ರ ನಾನು ಹೇಳೋದು. ಮತ್ತು ನೋಡಿ, ನನ್ನ ತಲೆಯಲ್ಲಿ ಒಂದು ಕಡೆನೂ ಡ್ಯಾಂಡ್ರಫ್ ಇಲ್ಲ, ಪಿಂಪಲ್ಸ್ ಆಗಲ್ಲ. ಸೆಕೆ ಪಿಂಪಲ್ಸ್ ಎಲ್ಲ ಆಗುತ್ತಲ್ಲ, ನೋಡಿ, ಡ್ಯಾಂಡ್ರಫ್ ಇಲ್ಲ. ಕರ್ಲಿ ಹೇರ್ ಬಿಟ್ಟರೆ ಹೇರು ಇಲ್ಲಿ ಮಧ್ಯೆ ಕವಲೊಡಿಯುತ್ತಲ್ಲ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗೈತೆ, ಆಯಿತಾ? ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೌಂಡ್ ಇದೆ, ಆಚೆ ಕಡೆ ಗಾಡಿಗಳು ಓಡಾಡ್ತವೆ. ಈಗ ತೊಗೊಳ್ಳಿ ಕೈಯಲ್ಲಿ, ಇದು ರೂಟ್ ಇದೆ ನೋಡಿ, ಕೂದಲಿಗೆ ಲಾಸ್ಟ್. ಸೊ ಈ ಥರ ಬಗೆ ಮಾಡಿ ರೂಟ್ಗೆಲ್ಲ ಹಾಕಬೇಕು. ಲಾಸ್ಟಿಗೆ ಕೂದಲಿಗೆ ಹಾಕಬೇಕು, ಈಗಲೇ ಹಾಕಬಾರ್ದು. ಫಸ್ಟು ರೂಟ್ಗೆಲ್ಲ ಹಾಕ್ಕೊಂಡ್ರೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಫಸ್ಟು ರೂಟ್ಗೆ ಹಾಕ್ಕೊಳ್ಳಿ. ರೂಟ್ಗೆ ಹಾಕೋದ್ರಿಂದ ಡ್ಯಾಂಡ್ರಫು ಸಹ ಕಡಿಮೆ ಆಗುತ್ತೆ, ಮತ್ತು ಸೆಕೆ ಗುಳ್ಳೆ ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದು ಹೋಗುತ್ತೆ. ಮತ್ತು ಏನು ಪಾನು ಅಂತ ಇರುತ್ತೆ, ಆ ಥರ ಎಲ್ಲ ಇತ್ತು ಅಂದರೆ ನಾವು ಬೇವಿನ ರಸ ಹಾಕಿರೋದ್ರಿಂದ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಓಕೆನಾ?
ಫುಲ್ ಎಲ್ಲ ಹಚ್ಚಿದಾದ್ಮೇಲೆ ಕೂದಲಿಗೆ ಮತ್ತೆ ಹಚ್ಚಿ ಅದೆಲ್ಲ ಆದಮೇಲೆ ನೀಟಾಗಿ ಒಂದು ಮಸಾಜ್ ಕೊಡಬೇಕು. ಮಸಾಜ್ ಕೊಟ್ಟಿದ ತಕ್ಷಣ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ, ಅಷ್ಟು ನೆಮ್ಮದಿ ಆಗುತ್ತೆ. ತುಂಬ ಒಂದು 5-10 ನಿಮಿಷ ಮಸಾಜ್ ಕೊಟ್ಟರೆ ಸಾಕು ನೀವು, ಓಕೆನಾ. ಎಲ್ಲ ಮಸಾಜ್ ಎಲ್ಲ ಆದಮೇಲೆ ನೀಟಾಗಿ ಅದನ್ನು ಬಿಗಿಯಾಗಿ ಗಂಟಾಕಿ, ಫುಲ್ಲು ಗಂಟಾಕ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮೇಲ್ಗಡೆ ತಲೆಗೆ ಫುಲ್ ಮೇಲೆ ಎಲ್ಲ ಸರ್ವಿ. ಇದನ್ನು ತಿಂಗಳಲ್ಲಿ 2 ಸಲ ಮಾಡಿ ಆಯಿತಾ. 2 ವೀಕ್ಸ್ಗೆ ಒಂದ್ಸಲ 2 ವೀಕ್ಸ್ಗೆ ಒಂದ್ಸಲ ಮಾಡಿ, ಓಕೆನಾ. ಸೊ ನೋಡಿದ್ರಲ್ಲ, ಈ ಥರ ಆಗುತ್ತೆ. ಮಸಾಜ್ ಎಲ್ಲ ಮಾಡಿ ಫಸ್ಟ್ ಸ್ಟೆಪ್ ಎಲ್ಲ ರೆಡಿ ಮಾಡ್ಕೊಬೇಕು. ಸೆಕೆಂಡ್ ಸ್ಟೆಪ್ ಮಸಾಜ್ ಹಚ್ಕೊಬೇಕು. ಥರ್ಡ್ ಸ್ಟೆಪ್ ಮಸಾಜ್ ಮಾಡ್ಕೊಬೇಕು. ಚೆನ್ನಾಗಿ ಮಸಾಜ್ ಮಾಡಿ ಈ ಥರ ಗಂಟಾಕಿ ಬಿಟ್ಬಿಡ್ಬೋದು. ಇದನ್ನು ಕೆಲವರು ಸೊ ಮಸಾಜ್ ಎಲ್ಲ ಆದಮೇಲೆ ಗಂಟೆಲ್ಲ ಹಾಕಿದಾದ್ಮೇಲೆ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಟನ್ ಟವಲ್ ಅದ್ದಿ ಸ್ಟೀಮ್ ಕೊಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದಾದರೂ ಯೂಸ್ ಮಾಡಿ. ನನ್ನ ಹತ್ರ ಸ್ಟೀಮರ್ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಕವರ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಓಕೆನಾ. ಈಗ ಇದನ್ನು ಹಿಂಗೆ ಹಾಕ್ಕೊಂಡು ಎಳಿಬೇಕು. ಎಳೆದು ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ, ಇದನ್ನು ಆನ್ ಮಾಡಬೇಕು ಆಯಿತಾ. ಹೈ ಅಂದರೆ ಫುಲ್ ಬಿಸಿ, ಆಯಿತಾ. ನಾನು ಲೋಲಿ ಇಟ್ಕೊಂಡಿರ್ತೀನಿ, ಲೈಟಾಗಿ ಬಿಸಿ ಆಗ್ತಾ ಇರುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ ನೀವು ಒಂದು 10-20 ನಿಮಿಷ ಇಟ್ಕೊಂಡ್ರೆ ಸಾಕು, ಅಷ್ಟರ ಫುಲ್ ಬಿಸಿ ಆಗುತ್ತೆ ಹೇರೆಲ್ಲ ಒಳಗಡೆ. ನಂಗೆ ಆಲ್ರೆಡಿ ಬಿಸಿ ಗೊತ್ತಾಗ್ತಾ ಇದೆ, ತುಂಬ ಬೇಗ ಬಿಸಿ ಆಗುತ್ತೆ ಇದು. ಬಿಸಿನೀರಲ್ಲಿ ಆ ಹೆಜ್ಜೆ ಹಾಕಿದ ತಕ್ಷಣ ಹೆಂಗೆ ಬಿಸಿ 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 ತಲೆಗೆ ಹೋಗುತ್ತೋ ಹಂಗೆ ಇದು ಅಷ್ಟೇ ಹಾಗೆ ಆಗೋದು. ಇದು ನಾನು ಅಮೆಝಾನೆಲ್ಲ ಏನೋ ತರಿಸ್ಕೊಂಡಿದ್ದು, ಸ್ವಲ್ಪ ಜಾಸ್ತಿ ಇರ್ತೀನಿ ಈಗ, ಸ್ವಲ್ಪ ಹೊತ್ತು ಬೇಗ ಆಗಲಿ ಅಂತ. ಜಾಸ್ತಿ ಹೊತ್ತು ಇಟ್ಕೊಂಬಿಡಿ, ಒಂದು 5-10 ನಿಮಿಷ ಅಷ್ಟೇ. ಬಿಸಿ ಬರ್ತಾಯಿದೆ, ಹೆಂಗೋ ಬೆಚ್ಚಗಿದೆ ಅಂತ ಹೇಳ್ಬಿಟ್ಟು ತುಂಬ ಹೊತ್ತೆಲ್ಲ ಇದ್ದಾಗ ಇದನ್ನು ಯಾವಾಗಲೂ ಮಾಡಿಬಿಡಿ. ಹೇರ್ಗೆ ಮಂತ್ಲಿ 2 ಟೈಮ್ಸ್ ಅಷ್ಟೇ, 2 ವೀಕ್ಸ್ಗೆ ಒಂದು ಸಲ ಮಾಡ್ಕೊಳ್ಳಿ ಅಷ್ಟೇ, ಯಾವಾಗಲೂ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ಸೆಕೆ ನೀರಿಗೆ ಬರ್ತಾಯಿದೆ. ಸೊ ಆಯಿತು, ಸಾಕು, ತುಂಬ ಬಿಸಿಯಾಗಿದೆ ತಲೆ. ಅದಕ್ಕೆ ನಾನು ಸ್ವಲ್ಪ ಲೋಗೆ ಇಟ್ಟಿದ್ದೀನಿ, 2 ಮಿನಿಟ್ಸ್ ಲೋಗೆ ಇಟ್ಟಿದ್ದೀನಿ. ಈಗ ಪೂರ್ತಿಯಾಗಿ ಆಫ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡಿ ತೆಗೆದ್ಬಿಡ್ತೀನಿ ಸ್ವಿಚ್. ಅದರ ಬಿಸಿ ಇದೆಯಲ್ಲ ಸ್ವಲ್ಪ ಹಂಗೆ ಇಲ್ಲ ಬಿಸಿ. ಇದನ್ನು ಬಿಡಕ್ಕೆ ಹೋಗ್ಬೇಡಿ, 2 ವೀಕ್ಸ್ ಒಂದ್ಸಲ ಮಾಡ್ತಾಯಿರಿ. ರಿಸಲ್ಟ್ ನೀವೇ ನೋಡ್ತೀರಾ, ಹೇರ್ ಗ್ರೋತ್ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು ಡ್ಯಾಂಡ್ರಫ್ ಆಗಲ್ಲ, ಮೇಯ್ನ್ ಡ್ಯಾಂಡ್ರಫ್ ಇಂಪಾರ್ಟೆಂಟು. ಯಾವುದಾದ್ರೂ ಬಟ್ಟೆ ಹಾಕೊಂಡು ಅದ್ರ ಮೇಲೆ ಬಿದ್ದಿರುತ್ತೆ ಡ್ಯಾಂಡ್ರಫ್ ಎಲ್ಲ, ಆ ಥರ ಎಲ್ಲ ಫೀಲ್ ಆಗ್ತಾಯಿರುತ್ತೆ. ಗೋಷ್ಠಾಗ ಏನೋ ಪಾರ್ಟಿ ಫ್ರೆಂಡ್ಸ್ ಅಂತ ಹೋಗಿರ್ತೀವಿ, ಫ್ರೆಂಡ್ಸ್ ಜೊತೆ ಅಲ್ಲಿ ಟ್ರಿಪ್ ಹೋಗಿರ್ತೀವಿ, ಅವಾಗ ನಾವು ಪೂಮ್ ಮಾಡ್ಕೊಂಡಿರೋ ಅವ್ರು ಪಾಪ ಪೂಮ್ ತಂದಿರೋ ಕೊಡಿ ಅಂದಾಗ ಡ್ಯಾಂಡ್ರಫ್ ಇರೋದು ನೋಡಿ ಅವ್ರಿಗೆ ಅಸಹ್ಯ ಆಗಿಬಿಡ್ಬೇಕು. ಆ ಥರ ಎಲ್ಲ ಫೀಲ್ ಆಗುತ್ತೆ. ಅದೆಲ್ಲ ಫೀಲ್ ಆಗಬಾರ್ದು ಅಂದರೆ ಸೊ ಓ ಮೈ ಗಾಡ್, ನಾನು ಹೇಳಿದ್ನಲ್ಲ ನೋಡಿ ಎಷ್ಟು ಕೂದಲೆಲ್ಲ ಬೆಚ್ಚಗೈತೆ. ಇದು ನೋಡಿ ಫುಲ್ಲು ಇದನ್ನೇ ಹೇಳಿದ್ದು, ಫುಲ್ಲು ನೀರು ಹಿಡಿಯುತ್ತೆ ಅಂತ. ಆ್ಯಕ್ಚುಲಿ ಇದು ಹಾಕ್ಕೊಬೇಕಾಯ್ತು ಫಸ್ಟು, ನಾನು ಬೇಡ ಏನಕ್ಕೆ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ. ಅದು ನೋಡಿದರೆ ಇದನ್ನೇ ಯಾಕೆ ಹಾಕೋದು ಹೇಳಿ, ಅವಾಗಲೇ ಸ್ವಲ್ಪ ನಿಮ್ಮ ರಸ ಉಳಿಸ್ಕೊತೀನಿ ಅಂತ ಹೇಳಿದೆ. ಏನಕ್ಕೆ ಹೇಳಿ, ಫೇಸ್ಗೆ ಹಾಕೋದಕ್ಕೆ. ನಿಜ ಇದು ಕೂದಲಿಗೆ ಅಷ್ಟೇ ಅಲ್ಲ, ಮುಖಕ್ಕೂ ತುಂಬಾ ಒಳ್ಳೆಯದು. ಇದು ಡೈಲಿ ನೀವು ಮಾಡಿದ್ರೂ ಇನ್ನೂ ಒಳ್ಳೆಯದು ನೋಡಿ. ಪಿಂಪಲ್ಸು ಮತ್ತು ಅಲರ್ಜಿ ಮತ್ತು ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಫುಲ್ ಬಾಡಿಗೂ ಯೂಸ್ ಮಾಡ್ಬೋದು. ಡೈಲಿ ಬೇವಿನ ಎಲೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ, ಬೇವಿನ ಎಲೆ ಹಾಕ್ಬಿಟ್ಟು ಬಿಸಿ ನೀರಿಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು.
ಬಾಡಿ ಆವಾಗ ರ್ಯಾಷಸ್ ಇರ್ಬೋದು, ಅಲರ್ಜಿ ಟೈಪು ಅಂತ ಅಲರ್ಜಿ ಎಲ್ಲ ಆಗುತ್ತಲ್ಲ, ಅದೆಲ್ಲ ಯಾವುದೂ ಆಗಲ್ಲ. ಡಾರ್ಕ್ ಸರ್ಕಲ್ ಇಲ್ಲ, ಮತ್ತು ಓಪನ್ ಸ್ಪಾಟ್ಸ್ ಇಲ್ಲ, ಎಲ್ಲೂ ಫೇಸಲ್ಲಿ ಒಂದು ಹೋಲ್ ಇಲ್ಲ. ನನಗೆ ಕ್ಲಿಯರ್ ಇದೆ ಫೇಸು. ಪಿಂಪಲ್ಸು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆಗುತ್ತೆ. ಔಟ್ಸೈಡ್ ಆದರೆ ಔಟ್ಸೈಡು ಏನಾದರೂ ಹೋದೆ ಅಲ್ಲೇ ಫುಡ್ಡು, ಜಂಕ್ ಫುಡ್ಡು ಅದು ಇದೆಲ್ಲ ಚೆನ್ನಾಗಿ ತಿಂತೀನಲ್ಲ, ಆವಾಗ ಫುಲ್ಲು ಉಪ್ಪುಡುತ್ತಂಗೆ, ನೀರು ಉಪ್ಪಂಗೆ ಫೇಸಲ್ಲೆಲ್ಲ. ಎಲ್ಲೂ ಆಗಲ್ಲ ಗುರು ನನಗೆ. ಇಲ್ಲಿಂದ ಈ ಕಾರ್ನರಿಂದ ಈ ಕಾರ್ನರ್ ಇಷ್ಟು ಬಿಟ್ಟರೆ ಇನ್ನು ಇಷ್ಟು ಆಗಲ್ಲ. ಇಷ್ಟರಲ್ಲೇ ಆಗುತ್ತೆ. ಅದು ಇಷ್ಟೆಲ್ಲ ಅನ್ಕೊಂಡಿದ್ದೀನೋ. ಈಗ ಇದು ಹಚ್ಚಿದ್ದೀನಲ್ಲ, ಇದು ಫುಲ್ಲು ಡ್ರೈ ಆಗಬೇಕು. ಫುಲ್ಲು ಡ್ರೈ ಆದಮೇಲೆ ವಾಶ್ ಮಾಡಿ, ಓಕೆನಾ? ಸೊ ನಾನು ಯೂಸ್ ಮಾಡೋ ಶಾಂಪು ಬಂದು ಬ್ರೆಜಿಲ್, ಇದೇ ಶಾಂಪು, ಮತ್ತು ಅದ್ರದ್ದೇ ಕಂಡೀಷ್ನರ್. ಇವೆರಡನ್ನೇ ಯೂಸ್ ಮಾಡ್ತಿರೋದು. ಇದನ್ನು ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಂದು 5-6 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಿಟ್ಟರೆ ಬೇರೆ ಬ್ರ್ಯಾಂಡ್ ಅದು ಯೂಸ್ ಮಾಡಿಲ್ಲ. ಯಾಕಪ್ಪ ಅಂದರೆ ಇದು ಹೇರ್ನ ಹೈಡ್ರೇಟ್ ಮಾಡುತ್ತೆ, ಒಂದು ಡ್ರೈ ಆಗೋದಕ್ಕೆ ಬಿಡಲ್ಲ, 2 ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗಲ್ಲ. ಮೇನ್ ಇವೆರಡರಿಂದ. ಇದರಲ್ಲಿ ಕೆಮಿಕಲ್ ಇಲ್ಲ, ನೋ ಕೆಮಿಕಲ್. ಇದು ಪ್ಯೂರ್ ಕೋಕೋನಟ್ಟಿಂದ ಮಾಡಿರೋದು ಶಾಂಪು ಕಂಡೀಷ್ನರ್. ಇದನ್ನು ಯೂಸ್ ಮಾಡ್ತಿದ್ದೆ, ಕಂಡೀಷ್ನರು ಶಾಂಪು ಫುಲ್ ಹೇರ್ ಫುಲ್ಲು ಕೊಕೊನಟ್ ಆಯಿಲ್ ಹಚ್ಚಿದ್ದು. ಎಷ್ಟನೇ ಬಾಟ್ಲು ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ತೋರಿಸ್ತೀನಿ ರೀ, ಇದು ಎಷ್ಟು ಥಿಕ್ನೆಸ್ ಹೆಂಗಿದೆ ಅಂತ ನೋಡಿದ್ರ. ಕೋಕೋನಟ್ ಸ್ಮೆಲ್ ಹೆಂಗೆ ಬರುತ್ತೆ ಅಂತ ಇದು ಕೈಗೆ ಹಚ್ಕೊಂಡ್ಬಿಡ್ಬೇಕು. ಇನ್ನೊಂದು ಏನು ಗೊತ್ತಾ ಇದ್ರ ಸ್ಪೆಷಾಲಿಟಿ, ಇದರಲ್ಲಿ ನೊರೆ ಬರಲ್ಲ. ನೊರೆ ಅಂತೂ ಪಕ್ಕ ಬರಲ್ಲ. ಈ ಸೆಡಾಫಿಲ್ದು ಫೇಸ್ ವಾಶ್ ಯೂಸ್ ಮಾಡ್ತೀವಲ್ಲ, ಗಂಜಿ ಥರ, ಇದು ಸೇಮ್ ಹಂಗೆ ಗಂಜಿ ಥರನೇ ಐತೆ. ನೊರೆ ಬರಲ್ಲ, ಏರೋಗೆ ಹಾಕ್ಕೊಂಡ್ರು ಅಷ್ಟೇ. ಮತ್ತು ಇಲ್ಲಿ ನೋಡಿ ಕಂಡೀಷ್ನರ್, ಇನ್ನೊಂದು ಸ್ವಲ್ಪ ಇದೆ, ಈಗ ಮತ್ತೆ ತರಿಸ್ಬೇಕು, ಖಾಲಿ ಆಗ್ತಾ ಇದೆ. ಕಂಡೀಷ್ನರ್ ಹೆಂಗಿದೆ ಅಂದರೆ ಒಂಥರ ಕ್ಯಾರಮಲ್ ಪಾಪ್ಕಾರ್ನ್ ಸ್ಮೆಲ್ ಬರುತ್ತಲ್ಲ, ಕ್ಯಾರಮಲ್ ಸ್ಮೆಲ್ ಸೇಮ್ ಹಂಗೆ ಇರೋದು ಇದು ಕಂಡೀಷ್ನರ್. ಎಲ್ಲೂ ತಲೆಗೆ ಹಾಕಿ ತೋರಿಸ್ತಾರೆ, ನಾನು ಕೈಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಶಾಂಪು ಕಂಡೀಷ್ನರ್. ಯಾಕಂದರೆ ತಲೆಗೆ ಈಗ ಹಾಕಿದ್ದೀನಲ್ಲ, ತೋರ್ಸೋಕ್ಕಾಗಲ್ಲ, ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್ಲು. ಮತ್ತು ಹೇರ್ ವಾಶ್ ಆಗಿ 2-3 ಡೇಸ್ ಆದ್ರೂ ಏರ್ ಸ್ಮೆಲ್ಲು ಗಮ್ ಅಂತಲೇ ಇರುತ್ತೆ, ಆಯಿತಾ? ಅದಾದಮೇಲೆ ಇದನ್ನ ಸ್ವಲ್ಪ ಇದ್ರದ್ದೇ ಕಂಪ್ನಿದು, ಬಟ್ ಅದು ಖಾಲಿ ಆಗಿಬಿಡ್ತು ಅಂತ ಸೇಮ್ ಕಂಪ್ನಿ ಸಿಕ್ಕಿಲ್ಲ ಅಂದ್ಬಿಟ್ಟು ಈ ಕಂಪ್ನಿ ತರಿಸಿದ್ದೀನಿ. ಇದು ಬಂದು ಬಿದ್ದು ಹೊರಡೋಗ್ಬಿಟ್ಟಿದೆ. ಮಾಸ್ಕ್ ಥರ ಯೂಸ್ ಮಾಡೋದಿದು. ಅದೆಲ್ಲ ಆದಮೇಲೆ ನೋಡಿ ಎಷ್ಟು ಆಯಿಲ್. ಇದು ಎರಡಕ್ಕಿಂತ ನೆಕ್ಸ್ಟ್ ಲೆವೆಲ್ ಸ್ಮೆಲ್ಲಲ್ಲಿ. ಬಟ್ ಇದೇ ಕಂಪ್ನಿದೇನೆ ಏರ್ ಮಾಸ್ಕ್ ತರಿಸ್ಕೊಂಡ್ರೆ ಅಂತೂ ನಿಜ ಸಖತ್ ಗಮ್ಮಂತ ಇರುತ್ತೆ. ನೋಡಿ ಎಷ್ಟು ಆಯಿಲ್ ಆಯಿತು, ಕಾಣಿಸ್ತಿದ್ಯಾ? ಆಗಿಲ್ಲ ಇದು ಅಷ್ಟೇ. ಹಚ್ಕೊಂಡ್ರು ಕೈಗೆ ಹಿಂಗೆ ಅಂದ್ಕೊಂಡು ಏರ್ಗೆ ಹಾಕ್ಕೊಂಬಿಟ್ಟು ಬಿಟ್ಬಿಟ್ರೆ ನೀಟಾಗಿ ಕೂತ್ಕೊಂಡಿರುತ್ತೆ ಏರ್. ಎಲ್ಲೂ ಒಂದು ಗಾಳಿಗೂ ಏನು ಹಾರಾಡಲ್ಲ, ಅಷ್ಟು ನೀಟಾಗಿ ಸ್ಟ್ರಿಪ್ ಆಗಿರುತ್ತೆ. ಮತ್ತು 2-3 ಡೇಸ್ವರೆಗೂ ಇರುತ್ತೆ ಇದು. ಅದಾದಮೇಲೆ ಕಮ್ಮಿ ಆಗ್ತಾ ಇರುತ್ತೆ. ಮತ್ತು ನೀವು ಏರ್ ವಾಶ್ ಮಾಡೋದು ಮತ್ತೆ ಯೂಸ್ ಮಾಡಬೇಕು. ಮತ್ತು ಸ್ನಾನನೂ ಅಷ್ಟೇ ತಲೆಗೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈಲಿ ತಲೆ ಸ್ನಾನ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ, ಆಯಿತಾ? ತಲೆನೋವು, ತಲೆ ಭಾರ ಅದರಿಂದನೇ ಬರೋದು. ಹೇರ್ ಫುಲ್ ಡ್ರೈ ಆಗಿರಲ್ಲ, ಆವಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. 2 ಡೇಸ್ಗೆ ಒಂದ್ಸಲ ಏರ್ ವಾಶ್ ಮಾಡಿ. ಡೈಲಿ ಆಚೆ ಹೋಗಿ ಬರ್ತೀರಾ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ತಲೆ ವಾಶ್ ಮಾಡಿ. ಇಲ್ಲಾಂದರೆ 2 ಡೇಸ್ಗೆ ಒಂದ್ಸಲ ತಲೆ ವಾಶ್ ಮಾಡಿ. ಡೈಲಿ ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ಹಿಂಗೆಲ್ಲ ಉಜ್ಜೋದ್ರಿಂದ ಡ್ಯಾಮೇಜ್ ಆಗುತ್ತೆ ಏರು. ಸಾಫ್ಟಾಗಿ ನೀವು ಹೆಂಗೆ ಸಾಫ್ಟಾಗಿ ಯೂಸ್ ಮಾಡ್ತೀರೋ ಹಂಗೆ ನಿಮ್ಮ ಏರು ಚೆನ್ನಾಗಿರುತ್ತೆ. ಇದನ್ನ ಹೇಳ್ಬೋದು. ಇಲ್ಲಾಂದರೆ ಮನೇಲಿದ್ದರೆ ಅದನ್ನು ಯೂಸ್ ಮಾಡಲ್ಲ, ಬರೀ ಶಾಂಪು ಮತ್ತು ಕಂಡೀಷ್ನರ್ ಅಷ್ಟೇ ಯೂಸ್ ಮಾಡೋದು. 2 ವೀಕ್ಸ್ಗೆ ಒಂದ್ಸಲ ಇದೊಂದು ಹಾಕ್ತೀನಿ.
2 ಡೇಸ್ಗೊಂದ್ಸಲ ಆಯಿಲ್ ಹಾಕಿ ಆಯಿಲ್ ಮಸಾಜ್ ಮಾಡ್ಕೊತೀನಿ. ಇಷ್ಟೇ ನನ್ನ ಏರ್ ರೂಟೀನ್. ಸೊ ನೋಡಿ, ಫೈನಲಿ 6:30ಗೆ ಏರ್ ವಾಶ್ ಮಾಡ್ಕೊಂಡು ಬಂದೆ. ನಿಮ್ಗೆ ಅವಾಗೇ ಹೇಳ್ದಂಗೆ ತಲೆನ ಹಿಂಗೆಲ್ಲ ಉಜ್ಜಬೇಡಿ ಆಯಿತಾ. ಸಾಫ್ಟಾಗಿ ಹಿಂಗೆ ಸಾಫ್ಟಾಗಿ ಈಗ ಹಿಂಡಿದ್ರೆ ಬಂದ್ಬಿಡುತ್ತೆ ವಾಟ್ರೆಲ್ಲ. ಮತ್ತು ಫೇಸ್ ನೋಡಿ ಎಷ್ಟು ಗ್ಲೋ ಆಗಿದೆ. ಪಿಂಪಲ್ ಮಾರ್ಕ್ ನೋಡಿ ಎಲ್ಲ ಫುಲ್ಲು ಲೈಟ್ ಕಲರ್ ಆಗಿಬಿಟ್ಟಿದೆ. ಹಿಂಗೆ ಅಂದ್ಕೊಳ್ಳಿ. ಯಾವತ್ತಾಗಲಿ ಉಜ್ಜಬೇಡಿ ಆಯಿತಾ. ಹಿಂಗೆ ಹಾಗೆ ಮಾಡೋದ್ರಿಂದ ಏರ್ ಫಾಲ್ ಆಗಲ್ಲ. ನೋಡಿ, ನನ್ನ ಟವಲಲ್ಲಿ ಒಂದು ಕಡೆ ಹೋದರೂ ಕೂದಲಿದ್ದ ನೋಡಿ. ನೀವು ತೋರ್ಸೋಣ ಅಂತ ವೈಟ್ ಟವಲ್ ತೊಗೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕು, ಟವಲ್ ಸಿಗುತ್ತೆ, ಕಾಟನ್ ತಗೊಳ್ಳಿ ಆಯಿತಾ. ಒಂದು 10 ನಿಮಿಷ 15 ನಿಮಿಷ ಕಟ್ಕೊಳ್ಳಿ ಆಯಿತಾ, ಸರಿ ಹೋಗುತ್ತೆ. ಮತ್ತು ನನ್ನ ನೈಟ್ ಟ್ರೀಟ್ನ ಆಲ್ರೆಡಿ ತೋರಿಸಿದ್ದೀನಿ. ಸೊ ಅವತ್ತು ಟೋನರ್ ಇರಲಿಲ್ಲ, ಸೆಟಫಿಲ್ ಇವತ್ತಿದೆ ನೋಡಿ. ಇದೊಂದು 5-6 ಡ್ರಾಪ್ಸ್ ನನ್ನ ಫೇಸಿಗೆ ಚೆನ್ನಾಗಿ ಮಸಾಜ್ ಮಾಡೋದಕ್ಕೋಸ್ಕರ ಒಂದು 5-6 ಡ್ರಾಪ್ಸ್ ಹಾಕೊಂಡು ಸಾಕು. ನೆಕ್ಸ್ಟ್ ಲೋಕೆ ಕೊಡ್ತಾನೆ ಸ್ವಲ್ಪ ಮೊಗ್ಳು. ಈ ಒಂದು ಬಾಟ್ಲು ತೊಗೊಂಡ್ರೆ ಏನಿಲ್ಲ ಒಂದು 6 ಮಂತ್ ಬರುತ್ತೆ. ಇನ್ನೂ ಇದೆ, ಇನ್ನೂ 2 ತಿಂಗಳಾಗುತ್ತೆ. ಯಾಕಂದರೆ ಜಾಸ್ತಿ ಹಾಕೊಳ್ಳೋ ಆಗಿಲ್ಲ, ಇಷ್ಟೇ ಹಾಕೊಳ್ಳೋಂಗಿರೋದು. ಇದು ಜಾಸ್ತಿನೇ, ಇದರಲ್ಲೂ ಸ್ವಲ್ಪ ಕಡಿಮೆ. ಇಷ್ಟು ಉದ್ದ ಹಾಕೊಳ್ಳೋದಕ್ಕಷ್ಟೇ ಹೇಳೋದು ಡಾಕ್ಟರು. ಅಷ್ಟೇ ಎಷ್ಟು ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಗೊತ್ತಾ. ಇದು ನಾನು ನೈಟ್ ಹೊತ್ತು, ಯಾಕಂದರೆ ಬೆಳಗ್ಗೆ ಹೊತ್ತು ಬೇರೆದು ಯಾವ್ದು ಯೂಸ್ ಮಾಡಿದ್ರು ಆಚೆ ಓಡಾಡ್ತೀವಿ ಅಂತ ಹೇಳಿ ನೈಟ್ ರೂಟೀನ್ ಮಾತ್ರ ಒಂದು ಸೆಟಫಿಲ್ ಫೇಸ್ ವಾಶು, ಸೆಟಫಿಲ್ ಟೋನರು, ಅದ್ರದ್ದೇ ಮಾಯ್ಶ್ಚರೈಸರ್. ಒಂದು 5 ನಿಮಿಷ ಹಿಂಗೆ ಮಸಾಜ್ ಮಾಡಿ, ಅದಾದಮೇಲೆ ಮಾಡಿ, ಅದಾದಮೇಲೆ ಹೀಗೆ ಮಾಡಿ, ಆದಮೇಲೆ ಹೀಗೆ ಮಾಡಿ. ಫಸ್ಟ್ ಮಿಕ್ಕಿದ ಥರ ಸುಮ್ಮನೆ ಕೈಗೆ ಇದು ಮಾಡ್ಕೊಳ್ಳಿ ಇಷ್ಟ, ಓಕೆನಾ. ಅದಾದಮೇಲೆ ಲಿಪ್ಪಿಗೆ ವ್ಯಾಸ್ಲಿನ್. ಇದು ಬಯೋಲೈನ್ ಅವ್ರದ್ದು. ತುಟಿಗೆ ಮತ್ತು ಸ್ವಲ್ಪ ಮೂಗತ್ರ
ಹೋದ ಹತ್ರ ಯಾಕೆ ಅಂದರೆ ನೆಗಡಿ ಆಗಿಬಿಟ್ಟಿದೆ ನನಗೆ. ಸೊ ಅಲ್ಲೆಲ್ಲ ಒಂಥರ ಸಿನಿ ಗಾಯ ಥರ ಆಗಿರುತ್ತಲ್ಲ, ಅದು ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ ಅಂತ ಅಷ್ಟೆ. ಲಿಪ್ಪು ಅಷ್ಟೇ, ಲಿಪ್ ಹೊಡಿಯುತ್ತಲ್ಲ ಅದಕ್ಕೋಸ್ಕರ. ನಂತರ ಲಿಪ್ ಬಾಂಬು ಇದೆ ನೋಡಿ. ಬಟ್ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀನಿ, ನೈಟ್ ಹೊತ್ತು ಮಾತ್ರ ಇಲ್ಲ. ಮಾರ್ನಿಂಗ್ ಟೈಮು ನೋಡಿ ಗಾರ್ನಿಯರ್ದು ಸೀರಮ್ಮು, ಲಿಪ್ ಬಾಂಬು ಫೇಸ್ಗೆ, ಮತ್ತು ನನ್ನ ಫೇವ್ರೇಟ್ ಪೆಬ್ಲಿಂದು ಮಾಯ್ಶ್ಚರೈಸರು, ಅದಾದಮೇಲೆ ಸನ್ಸ್ಕ್ರೀನ್ ಮಾರ್ನಿಂಗ್ ಟೈಮ್ ಯೂಸ್ ಮಾಡೋದು ಇದು. ಯಾಕಂದರೆ ತುಂಬ ನೈಟು ಫುಲ್ಲು ಫೇಸು ಅಬ್ಸರ್ವ್ ಮಾಡುತ್ತಲ್ಲ, ಅದಕ್ಕೋಸ್ಕರ ನಾನಿವತ್ತು ಸ್ಟೀಮ್ ಕೊಟ್ಟಿದ್ದೀನಿ ಫೇಸ್ಗೆ. ಸಾರಿ, ಅದನ್ನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ. ಸ್ಟೀಮ್ ಕೊಟ್ಟಿರೋದ್ರಿಂದ ಇವತ್ತು ಐಸ್ ಕ್ಯೂಬ್ ಹಚ್ಚಲ್ಲ, ನಾಳೆ ಐಸ್ ಕ್ಯೂಬ್ ಮಸಾಜ್ ಮಾಡ್ತೀನಿ. ಇವತ್ತು ಐಸ್ ಕ್ಯೂಬ್ ಮಸಾಜ್ ಇಲ್ಲ. ಮತ್ತು ಇದು ಐಸ್ ಕೋಲ್ಡ್ ಹೈಡ್ರೇಷನ್ ಅಂತ ಇದು ಬಂದು ವ್ಯಾಸ್ಲಿನ್ ಕಂಪ್ನಿ ಅವ್ರದ್ದು. ತುಂಬಾ ಚೆನ್ನಾಗಿದೆ ಇದು. ತುಂಬ ಅಂದರೆ ತುಂಬ ಲಿಕ್ವಿಡ್ ಟೈಪಲ್ಲಿದೆ. ಹಚ್ಚಿದ್ರೆ ಒಂದು 24 hours ಚೂರು ನಾನು ಹೇಗೆ ಹಚ್ಚಿರ್ತೀನೋ ಅಷ್ಟೇ ಸಾಫ್ಟಾಗಿ ತಣ್ಣಗಿರುತ್ತೆ. ಕೋಲ್ಡು ಎಷ್ಟು ತಣ್ಣಗಿರುತ್ತೆ ಗೊತ್ತಾ ನೋಡಿ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ನಾನು ತುಂಬ ಮಾಯ್ಶ್ಚರೈಸರ್, ಬಾಡಿ ಮಾಯ್ಶ್ಚರೈಸರ್ ನೋಡಿದ್ದೀನಿ, ಬಟ್ ನನಗೆ ಅದು ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಇದ್ರೂ ಅಷ್ಟು ಇಷ್ಟ ಆಗಿಲ್ಲ. ಅದು ಬೇಸಿಗೆ ಟೈಮಲ್ಲಂತೂ ಇದು ನಂಗೆ ತುಂಬ ಇಷ್ಟ ನೋಡಿ. ಕೈ ಗೀರ್ ಹಾಕಿ ಬೇಕಾದ್ರೆ 2 hour ಬಿಟ್ಟು ಮತ್ತೆ ಗೀರ್ ಹಾಕಿ ತೋರಿಸ್ತೀನಿ. ಆವಾಗಲೂ ಹೀಗೆ ಇರುತ್ತೆ ಹೊರತು ಒಂದು ಚೂರು ಇದಿರಲ್ಲ. ಅವ್ರದ್ದು ನೋಡಿ, ಇದು ಬಾಡಿ ಲೋಷನ್ ಜೆಲ್ಲು, ಇದು ಅಷ್ಟೇ ಲಿಕ್ವಿಡ್ ಟೈಪಲ್ಲಿ ಇರುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲು. ಇದು ಹೆಂಗೆ ಸ್ಮೆಲ್ಲು, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದು ಸ್ಮೆಲ್. ತುಂಬ ಪರ್ಫ್ಯೂಮ್ ಅವಶ್ಯಕತೆನೇ ಇರಲ್ಲ ಬಾಡಿಗೆ, ಇದ್ರ ಸ್ಮೆಲ್ಲೇ ತುಂಬ ಬರ್ತಿರುತ್ತೆ ನೋಡಿ. ನೀರು ಥರ ಸರಿ, ನೀರು ಥರನೇ ಇರೋದು. ಯಾಕಂದರೆ ನನಗೆ ಪರ್ಫ್ಯೂಮ್ ಆಗಲ್ಲ, ಪರ್ಫ್ಯೂಮ್ ಸ್ಮೆಲ್ ಕಂಡ್ರೆ ಆಗಲ್ಲ ನನಗೆ. ತಲೆ ಸಿಡಿದು ಹೋಗ್ಬಿಡುತ್ತೆ, ತಕ್ಷಣ ಹೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಇದು ಯೂಸ್ ಮಾಡ್ಬೋದು. ನನಗೆ ಸೆಟ್ ಆಗೋವಂಥದ್ದು, ನನಗೆ ಸ್ಮೆಲ್ ಓಕೆ ಅನ್ಸೋವಂಥದ್ದು ಅಂದರೆ ಇದೆಲ್ಲ. ಎಷ್ಟು ಸ್ಮೆಲ್ ಇದೆ ಗೊತ್ತಾ, ನಿಮ್ಗೆ ಗೊತ್ತಿಲ್ಲ. ಒಂದ್ಸಲ ಇದು ಮತ್ತೆ ಈಗ ಯೂಸ್ ಮಾಡಿದ್ನಲ್ಲ ಇಲ್ಲಿಟ್ಟೆ, ಇದು ನಿವ್ಯಾದು ಬಾಡಿ ಜೆಲ್ ಫ್ರೆಶ್ ಆ್ಯಂಡ್ ಹೆಲ್ದಿ. ಇದು ಬಂದು ಗುಲಾಬಿದು, ರೋಸ್ದು, ಓಕೆನಾ. ಇದು ವ್ಯಾಸ್ಲಿನ್ ಅವ್ರದ್ದು ಐಸ್ ಕೋಲ್ಡ್ ಹೈಡ್ರೇಷನ್ ಅಂತ. ಇವೆರಡು ತರಿಸ್ಕೊಳ್ಳಿ. ಇವೆರಡು ಸ್ಮೆಲ್ ನೋಡಿ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾಗುತ್ತೆ ನಿಮಗೆ. ಬಾಡಿಗೆ ಹಾಕೊಂಡ್ಮೇಲೆ ನಿಮ್ಮ ಪರ್ಫ್ಯೂಮ್ ಅವಶ್ಯಕತೆನೇ ಬರಲ್ಲ. ಇನ್ನೊಂದು ಏನು ಗೊತ್ತಾ, ನನಗೆ ಇನ್ನೊಂದು ದೇವ್ರು ಕೊಟ್ಟಿರೋ ಒಂದು ಅದೃಷ್ಟನೋ ಏನೋ ಅಂದ್ಕೊಬೋದು. ನಾನು ಬೇಗ ಸ್ವೆಟ್ ಆಗಲ್ಲ, ಅಂದರೆ ಬೇಗ ನಾನು ಕೆಲವರಿಗೆ ತೋಳೆಲ್ಲ ಯೂಸ್ ಮಾಡ್ತಾರೆ, ಇಷ್ಟ ಆಗುತ್ತೆ ಅಂತ. ಇದನ್ನು ಯೂಸ್ ಮಾಡಿ ಒಂದು ಸಲ ಪರ್ಫ್ಯೂಮ್ ಬದಲು ಸ್ಮೆಲ್ ನೆಕ್ಸ್ಟ್ ಲೆವೆಲ್. ಇದು ನಾವು ಈಗ ಹೇರು ಬಿಚ್ಚಿಬಿಡೋಣ ಸಾಕು, ಜಾಸ್ತಿ ಹೊತ್ತು ಕಟ್ಟೋದು ಬೇಡ ಆಯಿತಾ ನೋಡಿ. ಸೊ ಹೇರು ಫುಲ್ ಒಣಗಬೇಕಿನ್ನ, ಬಟ್ ಒಂದು ಲೆವೆಲಿಗೆ ಫುಲ್ ಡ್ರೈ ಆಗಿರುತ್ತೆ, ಎಲ್ಲ ಹೀರ್ಕೊಂಡಿರುತ್ತಲ್ಲ. ಈಗ ಏನು ಮಾಡಬೇಕು, ಫುಲ್ಲು ಡ್ರೈ ಆಗೋವರೆಗೂ ಯಾವುದೇ ಕಾರಣಕ್ಕೂ ತಲೆಗೆ ಹೂವು ಹಾಕಬೇಡಿ, ಓಕೆನಾ. ಸೊ ಟಿಪ್ ಹಾಕಿ ಬಿಟ್ಟು ಅದು ಮಲಗೋ ವರ್ಷಕ್ಕೆ ಫುಲ್ಲು ಡ್ರೈ ಆಗುತ್ತೆ. ನೋಡಿದ್ರಲ್ಲ ನಾನು ಹೇಗೆಲ್ಲ ನನ್ನ ಸ್ಕಿನ್ ಕೇರ್ ಮಾಡ್ಕೊತೀನಿ, ಹೇರ್ ಕೇರ್ ಮಾಡ್ಕೊತೀನಿ ಅಂತ. ಇಷ್ಟೇ, ಡೈಲಿ ನಾವು ಮನೇಲಿ ಸಿಗೋದ್ರಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ, ನ್ಯಾಚುರಲ್, ಬ್ಯೂಟಿ ಎಲ್ಲ ಸಿಗುತ್ತೆ. ಕೆಮಿಕಲಿಂದ ಸ್ವಲ್ಪ ಹಿಂಗೆ ದೂರ ಇರ್ಬೋದು ಅಂತ ಹೇಳ್ಬೋದು. ನೀವು
ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಯಾವ ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅದು ನನಗೆ ಗೊತ್ತಿದ್ರೆ ಮಾತ್ರ, ಗೊತ್ತಿದ್ದು ನನಗೆ ವರ್ಕ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅದರಿಂದ ಅಂದರೆ ಮಾತ್ರ ವಿಡಿಯೋ ಮಾಡಾಕ್ತೀನಿ. ಸುಮ್ಮನೆ ಬ್ಲ್ಯಾಂಕ್ ಆಗಿ ಬ್ಲೈಂಡ್ ಆಗಿ ನಾನು ಹಾಕಲ್ಲ. ಯಾಕಂದರೆ ನಾವೇನೋ ಇವತ್ತು ಹಾಕ್ಬಿಡ್ತೀವಿ ಬಿಡು ಅಂದ್ಬಿಟ್ಟು. ಪಾಪ ಕೆಲವರು ಎಷ್ಟೋ ಜನ ನೋಡಿ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಟ್ರೈ ಮಾಡಿದಾಗ ಅವ್ರಿಗೆ ವರ್ಕ್ ಆಗಿಲ್ಲ ಮತ್ತು ಏನೋ ಪ್ರಾಬ್ಲಮ್ ಆದರೆ ಅದು ನಂಗೆ ಇಷ್ಟ ಇಲ್ಲ ಆ ಥರ ಎಲ್ಲ ಮಾಡೋದು. ಅದಕ್ಕೋಸ್ಕರ ನನಗೆ ವರ್ಕ್ ಆಗಿದೆ, ಫ್ರ್ಯಾಂಕಾಗಿ ವರ್ಕ್ ಆಗಿರೋದನ್ನ ನಾನು ಹಾಕ್ತೀನಿ. ನನ್ನ ಫೇಸು ಡ್ರೈ ಫೇಸ್ ಇರೋದ್ರಿಂದ ನನ್ನ ಡ್ರೈ ಸ್ಕಿನ್ ಯಾರ್ಯಾರಿಗಿರುತ್ತೋ ಅವರು ಇದೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಹೇರು ಅಷ್ಟೇ, ಹೇರ್ ಗ್ರೋತು ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ. ಹೇರು ಡ್ಯಾಮೇಜ್ ಹೇರು ಮತ್ತು ಹೇರ್ ಫಾಲ್ ತುಂಬ ಆಗ್ತಿರೋರು ಇದೆಲ್ಲ ಈ ಥರ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದಷ್ಟು ಪಾರ್ಲರಿಂದ ದೂರ ಇರಬೇಕು. ಪಾರ್ಲರ್ಗೆ ಹೋಗಲೇಬೇಡಿ ಅಂತ ಹೇಳಿಲ್ಲ, ಹೋಗಿ ಅವಶ್ಯಕತೆ ಇದ್ದಾಗ ಮಾತ್ರ ಹೆಲ್ದಿಯಾಗಿ, ಆಯಿತಾ? ಇಷ್ಟೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯ ಯಾವುದಾದ್ರೂ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಫುಲ್ ಲವ್.